ನಿನಗೆ ಬರೆಯಲು ಪರಸ್ಥಳದಲ್ಲಿ ಇಲ್ಲವಲ್ಲ. ಪ್ರಿಯತಮನ ಪಾದದಡಿಯಲ್ಲಿ ಸದಾ ಸರಾಗವಾಗಿ ರಂಜಿಸುವ ಈ ನನ್ನ ಗುಲಾಬಿ ನನ್ನ ಸೂತ್ರದ ಗೊಂಬೆಯಾಗಿರುವಾಗ ನಿನಗೆ ನಾನು ಪತ್ರ ಬರೆಯಬೇಕೆ? ಯಾರಿಗ್ ಗೊತ್ತು, ಈ ಗುಲಾಬಿಯನ್ನ ಬಯಸಿ ಮತ್ತೊಬ್ಬ ಮಲ್ಲಿಗೆಯನ್ನ ಬಯಸಿದ್ರೆ ಹೇಗೆ ತಿಳಿಯಬೇಕು ಈ ಭೃಂಗದ ಅಂತರಂಗವನ್ನ? ರಾಜಶ್ರೀ, ಅಂತರಂಗ ಅರಿಯದೆ ಕೇವಲ ಸುಖಕ್ಕಾಗಿ ಸಂಗಾತಿಯನ್ನು ಕಟ್ಟಿಕೊಂಡಿದ್ದಾದರೆ ನಿಜಕ್ಕೂ ಅದು ಭೃಂಗವೇ ಸರಿ. ಹೋಗ್ಲಿ, ಮಾತಿಗೆ 10 ಮಾತು ಮಾತನಾಡುವ ಮನುಷ್ಯರು ನೀವು. ಅದಿರ್ಲಿ, ಪತ್ರವನ್ನ ಯಾರಿಗೆ ಬರಿತಾ ಇದ್ದೀರಾ? ವಿಶ್ವಾಸವಿಲ್ಲವೇ ನನ್ನ ಮೇಲೆ? ಅವಿಶ್ವಾಸದಿಂದ ಕೇಳ್ತಾ ಇಲ್ಲ. ನಿಮ್ಮ ಅರ್ಧಾಂಗಿಯಾಗಿ ನಿಮ್ಮ ಪಟ್ಟದರ್ಶಿ ಆಗ್ಬೇಕಂತ ಪಟ್ಟ ಏರ್ಬೇಕನ್ನುವ ಆಸೆ ಇಟ್ಕೊಂಡಿದ್ದ ನನಗೆ ಇಷ್ಟು ಕೇಳೋದಕ್ಕೆ ತಪ್ಪ? ನಾನು ತಪ್ಪು ದಾರಿ ತುಳಿಯುತ್ತಿದ್ದರಲ್ಲವೇ ನನ್ನ ಮೇಲೆ ಅವಿಶ್ವಾಸ? ವಿಶ್ವಾಸದಿಂದ ವಿಶಾಲ ಮನಸ್ಸಿನಿಂದ ನನ್ನ ಮನದ ಮಂದಿರದಲ್ಲಿ ಮುಗ್ಧ ಮುಖ ಕಮಲದ ಚೆಲುವೆಯಾದ ನಿನ್ನ ಮೂರ್ತಿ ಸ್ಥಾಪನೆಯಾದಾಗ ಯಾವ ವಿಷಯವನ್ನು ಮುಚ್ಚಿಡುವುದಿಲ್ಲ ರಾಜಶ್ರೀ. ಈ ಪತ್ರವನ್ನು ನಮ್ಮೂರಿಗೆ ನಮ್ಮಣ್ಣ ರುದ್ರೇಶನಿಗೆ ಬರೆದಿರುವೆ. ಯಾಕೆಂದರೆ ಮುಂದಿನ ತಿಂಗಳು ಮೊದಲನೆಯ ವಾರದಲ್ಲಿ ನಮ್ಮಣ್ಣನ ಮದುವೆ ನಿಶ್ಚಯವಾಗಿದೆಯಂತೆ. ಕಾರಣ ಮದುವೆಯ ವ್ಯವಸ್ಥೆಗಾಗಿ ಮುಂಚಿತವಾಗಿ ಬರಲು ನಮ್ಮಣ್ಣ ಪತ್ರ ಬರೆದಿದ್ದಾನೆ. ಅದಕ್ಕೆ ಉತ್ತರ ಬರದೆ ನೋಡಬೇಕಾದರೆ. ನಿಮ್ಮ ಮೇಲೆ ವಿಶ್ವಾಸವಿದೆ. ಅದಿರ್ಲಿ, ಬರುವುದು ಯಾವಾಗ? 2-3 ದಿನಗಳಲ್ಲಿ ಹೊರಟು ಬರುತ್ತೆ. 2-3 ದಿನ? ನಿಮಗೋಸ್ಕರ ಇಷ್ಟು ದಿನ ಕಣ್ಣಲ್ಲಿ ಕಣ್ಣು ತುಂಬಿಕೊಂಡು ಪ್ರತಿನಿತ್ಯ ನೋಡ್ತಾ ಆನಂದವಾಗಿದ್ದೆ. ಇನ್ನು ಇಷ್ಟು ದಿನ ನಿಮ್ಮನ್ನ ಬಿಟ್ಟು ನಾನು ಒಬ್ಬಂಟಿಯಾಗಿರ್ಬೇಕೆ? ಹೇಗೆ ಸಹಿಸಲಿ ಈ ಪ್ರೀತಿಯನ್ನು? ನೀನು ಕೂಡ 8-9 ದಿನ ನಿಮ್ಮೂರಿಗೆ ಹೋಗಿ ಬರಬೇಕು. ಹೋಗಬಹುದಿತ್ತು, ಆದ್ರೆ ನನ್ನ ತಂದೆಯವರು ಬರಬಾರದು ಅಂತ ಪತ್ರ ಬರೆದಿದ್ದಾರೆ. ಯಾಕೆ? ನಿಮ್ಮ ಅಣ್ಣನ ಮದುವೆ ದಿನನೇ ನನ್ನ ತಂಗಿಯ ಮದುವೆ. ಅದಕ್ಕೋಸ್ಕರ ನನ್ನ ತಂದೆ ಬರಬಾರದು ಅಂತ ಪತ್ರ ಬರೆದಿದ್ದಾರೆ. ರಾಜಶ್ರೀ, ತಂಗಿಯ ಮದುವೆಗೆ ಬರಬೇಡವೆಂದು ಯಾವ ತಂದೆಯಾದರೂ ಪತ್ರ ಬರೀತಾರೇನೆ? ನಿಜ, ಬರೆಯೋದಿಲ್ಲ. ಆದ್ರೆ ಒಂದು ರೀತಿಯಲ್ಲಿ ನನ್ನ ತಂಗಿಯ ಮದುವೆ ವಿಶ್ವಾಸದ ವಿಚಾರವಾಗಿದೆ. ಯಾಕಂದ್ರೆ ನನ್ನ ತಂಗಿ ಕುರುಡಿ. ರಾಜಶ್ರೀ, ಹೌದು, ನಿಜವನ್ನೇ ಹೇಳ್ತಾ ಇದ್ದೀನಿ. ನನ್ನ ತಂದೆಗೆ 2 ಹೆಣ್ಣಂದಿರು. ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದ್ರೂ ನಿಜ. ಆದ್ರೆ ಮೊದಲನೇ ಹೆಂಡತಿಗೆ ಮಕ್ಕಳಾಗಲಿಲ್ಲ ಅಂತ ಇನ್ನೊಂದು ಮದುವೆಯಾದ್ರು. ಮದುವೆಯಾಗಿ ಮರುಕ್ಷಣವೇ ದೇವರ ಅನುಗ್ರಹದಿಂದ ನನ್ನ ತಂಗಿ ಹುಟ್ಟಿದ್ಲು. ಅವಳೇ ನನ್ನ ತಂಗಿ ಕುರುಡಿ ಜಯಶ್ರೀ. ಹಾಗಾದರೆ ನಿನ್ನ ತಂಗಿ ಹುಟ್ಟು ಕುರುಡಿ ಏನು? ಖಂಡಿತವಾಗ್ಲೂ ಇಲ್ಲ. ಹಿರಿಯ ಮಗಳೆಂಬ ಪ್ರೀತಿಯಿಂದ ಅವರು ಆತ್ಮತೆಯಿಂದ ಬೆಳೆಸಿದ್ರು ನಿಜ. ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳೆದುಕೊಂಡ್ಲು. ಆದ್ರೆ ನನ್ನ ತಾಯಿ ನನ್ನ ತಂದೆ ಪ್ರೀತಿಯಿಂದ ಬೆಳೆಸ್ತಿರೋದನ್ನ ನೋಡಿ ಸಿಡಿಬದ್ದನ್ನ ಹಾಕಿ ಕಣ್ಣನ್ನೇ ತೆಗೆದು ಬಿಟ್ಲು. ಅದೇ ಕೆಟ್ಟ ದೃಷ್ಟಿಯಿಂದ ನನ್ನ ತಂದೆಗೆ ಗೊತ್ತಾದ ಮೇಲೆ ನನ್ನ ತಾಯಿಯನ್ನ ಕೊಂದು ಜೈಲಿಗೆ ಹೋದ್ರು. 3 ವರ್ಷ ಶಿಕ್ಷೆಯನ್ನ ಅನುಭವಿಸಿ ಬಂದ್ರು. ಭಿಕ್ಷು ಮನಸ್ಸಿನ ಬಾಲಿ ನಿನ್ನನ್ನು ಮೆಚ್ಚಿರೋದು ನನ್ನ ಪುಣ್ಯ. ಆದರೆ ಅದರ ಮುಂದೆ ನಾನು ಹೇಳ್ತೀನಿ, ಪ್ರೀತಿಯಿಂದ ನಮ್ಮಿಬ್ಬರನ್ನ ಬೆಳೆಸಿದ್ರು ನಿಜ. ಆದ್ರೆ ಚಿಕ್ಕಂದ್ರಿಂದ ವಿದ್ಯಾಭ್ಯಾಸಕ್ಕಾಗಿ ನಾನು ಹೊರಗಡೆ ಇದ್ದೆ. ನನ್ನ ತಂಗಿ ಮನೆಯಲ್ಲಿ ಪ್ರೀತಿಯಿಂದ ಬೆಳೆದಳು. ಆದ್ರೆ ನನ್ನ ತಂದೆ ನನ್ನ ತಂಗಿಯ ಮದುವೆ ಮಾಡ್ಬೇಕಂತ ಹಗಲಿರುಳು ಯೋಚನೆ ಮಾಡಿದ್ರು ಸಹಿತ, ಯಾವ ಗಂಡ ಬಂದ್ರು ಸಹಿತ ಅವರು ಒಪ್ಕೊಳ್ತಾ ಇರಲಿಲ್ಲ. ಇದೇ ರೀತಿಯಿಂದ ಕೊರಗಿ ಒಂದು ದಿವಸ ನನ್ನನ್ನ ವರಮಹಾಶಯಿಗೆ ತೋರಿಸಿ, ಇವಳನ್ನೇ ನೀವು ಮದುವೆ ಆಗುದಂತ ಸುಳ್ಳು ಹೇಳಿ ಈಗ ನನ್ನ ತಂಗಿಯ ಮದುವೆಯನ್ನ ನಿಶ್ಚಯ ಮಾಡಿದ್ದಾರೆ. ಅದಕ್ಕೋಸ್ಕರನೇ ನನಗೆ ಬರಬಾರದು ಅಂತ ಪತ್ರ ಬರೆದಿದ್ದಾರೆ. ಭಿಕ್ಷು ಮನಸ್ಸಿನ ಬಾಲೆ ನಿನ್ನನ್ನು ಮೆಚ್ಚಿರುವುದು ನನ್ನ ಪುಣ್ಯ. ಹಾಗಾದರೆ ತಮ್ಮ ಶಕ್ತಿ ಮೀರಿ ಹೋರಾಡುತ್ತಿರುವ ನಿಮ್ಮ ತಂದೆ ನಿಜಕ್ಕೂ ಬಂಗಾರದ ಮನುಷ್ಯರು. ಮಕ್ಕಳಿಗಾಗಿ ಬದುಕಿ ಮಕ್ಕಳ ಬಾಳು ಬೆಳಗಿ ಬಂಗಾರವಾಗಲು ತಮ್ಮ ಶಕ್ತಿ ಮೀರಿ ಹೋರಾಡುತ್ತಿರುವ ಅವರಿಗೆ ಆ ದೇವರು ದೀರ್ಘಾಯುಷ್ಯ ಕೊಡಲಿ. ಆದರೆ ಒಂದು ಮಾತು ರಾಜಶ್ರೀ. ಏನದು ಹೇಳಿ? ನಿನ್ನ ಮುಖ ತೋರಿಸಿ ನಿನ್ನ ತಂಗಿಯ ಲಗ್ನ ಹೂಡಿದ ನಿನ್ನ ತಂದೆ ನಿನಗೇನೂ ಬರೋದಿರಲು ಹೇಳಿದ. ಆದರೆ ನಿನ್ನ ತಂಗಿಯ ಮುಖ ಕೊಂಡು ವರಮಾಶೆಯನ್ನು ಕಂಡಂತೆ ಜರಿದು ಅವಮಾನಗೊಳಿಸಿದರೆ ಮುಂದೇನು? ಹಾಗಾದ್ರೆ ನಾನು ಈಗೇನು ಮಾಡ್ಲಿ? ಯಾವ ಮಾರ್ಗವನ್ನ ಸೂಚಿಸ್ತೀರಾ ನನಗೆ?
ಏನೇ ಆಗಲಿ ನೀನು ನಿನ್ನ ತಂಗಿಯ ಮದುವೆಗೆ ತಪ್ಪಿಸಬೇಡ. ತಂಗಿಯ ತಲೆಗೆ ಅಕ್ಷತೆ ಹಾಕುವ ಸುಸಮಯ ಕಳೆದುಕೊಳ್ಳದೆ ವರನು ಮಾಂಗಲ್ಯ ಬಿಗಿದಾಕ್ಷಣ ನೀನು ಮದುವೆಯ ಹಂದರದಲ್ಲಿ ಪ್ರತ್ಯಕ್ಷಳಾಗಿ ಸತ್ಯ ವಿಷಯವನ್ನು ಬಿಚ್ಚಿ ಸಮಸ್ಯೆ ಬಗೆಹರಿಸಿ ನಿನ್ನ ತಂಗಿಯ ಬಾಳ ಕತ್ತಲೆಯಲ್ಲಿ ಬೆಳಕು ತೋರಿಸು. ಒಂದು ವೇಳೆ ಮದುವೆಯಲ್ಲಿ ನಿನ್ನ ಮುಖವಿಲ್ಲದೆ ನಿನ್ನ ತಂಗಿಯ ಮದುವೆ ಮುಗಿದು ಹೋದರು ಗುರುಡಿ ನಿನ್ನ ತಂಗಿಗೆ ಭಯಂಕರ ಬರಸಿಡಿಲಿನ ಆಘಾತವನ್ನವರು ತಂದೊಡ್ಡುವುದೇ ಖಂಡಿತ. ನೋಡು, ವಿಚಾರಿಸು. ಹಾಗಾದ್ರೆ ನನ್ನ ತಂಗಿಯ ಮದುವೆಗೆ ನಾನು ಹೋಗಲಿ? ಅವಶ್ಯವಾಗಿ ಹೋಗು. ಮುಂದೆ ಬರುವ ನಿನ್ನ ತಂಗಿಯ ಸಂಕಟದ ಸಂಕೋಲೆಗಳನ್ನು ಈಗಲೇ ಕಿತ್ತು ಹಾಕು. ಸರಿ, ಹಾಗಾದ್ರೆ ನಿಮ್ಮ ಅಣ್ಣನ ಮದುವೆಗೆ ನೀವು ಹೋಗಿ, ನನ್ನ ತಂಗಿಯ ಮದುವೆಗೆ ನಾನು ಹೋಗ್ತೀನಿ. ಇಬ್ಬರ ಮದುವೆ ಆದ ಮೇಲೆ ನಾವಿಬ್ಬರೇ ಮದುವೆ ಮಾಡ್ಕೊಳ್ಳೋಣ. ಮಾತಿನ ಮಲ್ಲಿ ನಿನ್ನನ್ನು ಮೆಚ್ಚಿರುವುದು ನನ್ನ ಪುಣ್ಯ. ಆದರೆ ಒಂದೇ ಕುಲದ ವಧುವರರು ನಾವು. ಹಿರಿಯರ ಅನುಮತಿಯಲ್ಲಿ ವಿಜೃಂಭಣೆಯ ಸಂಭ್ರಮದ ಮಧು ಮಕ್ಕಳಾಗಿ ಮಂದಹಾಸದಿಂದ ಕಾಲ ಕಳೆಯೋಣ. ಹಾಗಾದರೆ ನಾನು ಹೋಗಿ ಬರಲೇ? ಹೋದ ಕೂಡಲೇ ಪತ್ರ ಬರಿಬೇಕು. ಪತ್ರ ಬರೆಯಲಿಕ್ಕೆ ಎಲ್ಲಿ ಸಮಯ ದೊರೆಯುವುದು? ಮಹತ್ವದ ಕಾರ್ಯ ಮುಗಿಸಿ ಮತ್ತೆ ಇಲ್ಲಿ ಒಂದಾಗಿ ಚೆಂದಾಗಿ ಹಾಡಿ ಕುಣಿಯೋಣ. ನಿನ್ನ ತಂಗಿಯ ಮದುವೆಗೆ ಹೋಗೋದನ್ನು ಮಾತ್ರ ತಪ್ಪಿಸಬೇಡ. ಮಾದ್ನಿಯಂತೆ I love you. ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. But God is his proposal. ನಡುರಾಗ ಕಡದರೆ ಕಡಿಲಿ ತರತನ ಬಿಡುವುದಿಲ್ಲ, ಬೆಕ್ಕದ ಜಾತಿ ಮಗಳಲ್ಲ.
ಮಗಳ ಬ್ಯಾಡವ್ವ ಮಗಳ ಅಂದ್ರೆ ಕೇಳ್ತೀಯ ನಾನು ಬರಾಕೇನ ಅಂತೆ ಏನೋ ಆಗಲಿ ಅವನವನ ಕಾಲು ಚಲೋ ಇರ್ತಾವ ಬರ್ಲಿಲ್ಲ ಅಂದ್ರೆ ಎಲ್ಲ ನಡೀತೈತಪ್ಪ. ನಡೆಯಂಗಿಲ್ಲ ಅಂತ ಯಾರು ಹೇಳಿದ್ರ? ಅಲ್ಲ, ಮಂದಿ ಮದುವೆರ ನೋಡಿ ಕಣ್ತುಂಬ ಸಂತೋಷ ಪಟ್ಟು ಆನಂದ ಪಡಬೇಕು ಅಂತ ಬಂದಿನಿಪ್ಪ. ಮತ್ತೊಬ್ಬರ ಮದುವೆ ನೋಡಿದ್ರ ನಿನ್ಗೆ ಹೆಂಗ ಆನಂದ ಆಗ್ತೈತೆ ಯವ್ವ? ಅಲ್ಲ ಅಕ್ಕಿ ಗಂಡ ನಿನ್ನ ಹೆಸರಲ್ಲಿ ಯಾಕೆ ಹೊಯ್ಕೊಳಕವ? ಅಲ್ಲ ತಂಗಿ, ಅಲ್ಲಯ್ಯಪ್ಪ, ಹಂಗೇನಾರ ನೆನೆಸ್ಕೊಂಡ ರಾತ್ರಿ ಮಲ್ಕೊಂಡೇನ್ ತಿಳ್ಕೊ, ಕನಸಿನಾಗ ಅವನ ಬಂದಂಗಾಗತ್ತಪ್ಪ. ಕಂಡವ್ರನ್ನ ನೆನೆಸ್ಕೊಂಡು ಕನಸಿನಾಗ ಕರ್ಕೊತೀಯ ಮಗಳ? ಮತ್ತೇನಪ್ಪ, ಕರೆ ಕರೆ ಬಂದು ಕೈ ಹಿಡಿದು ಕರ್ಕೊಂಡು ಬರ್ಲಿಲ್ಲ ಅಂದ್ರು ಕನಸಿನಾಗಾರ ಕರ್ಕೊಂಡ್ ಹೋಗ್ಬೇಕಾಗತ್ತ. ಹಂಗ್ಯಾಕ ಕುಂಟಗಾಲ ಮಾಡ್ಕೊಂಡ ನಿನಗ್ಯಾಕ ಬೇಕವ್ವ ಮದುವೆ ಆಸೆ? ಏನಂದ್ಯಪ್ಪ? ಕುಂಟಗಾಲ ಅಂದ್ಯಲ್ಲ, ಯಾಕ? ಕುಂಟಗಾಲ ಇದ್ರ ಅವ್ರೇನ್ ಉಪ್ಪ ಹುಳಿ ಖಾರ ತಿನ್ನಂಗಿಲ್ಲ ಅಂತ ತಿಳ್ಕೊಂಡೇನ? ಒಳ್ಳೆ ಮಾತಾಡ್ತೀಯಲ್ಲ ಮೂಗಿಸದ. ಹಾ ಮಂಟ ಮೂಗ್ ಮಾಡ್ಕೊಂಡು ನಿನ್ಗೆ ಹೆಂಗ್ ಬೇಕಾ ಮದ್ವಿ? ಅಲ್ಲ, ನೀ ಯಾಕೆ ಮಾಡ್ಕೊಂಡಿ ನಮ್ಮ ಮದ್ವಿ? ನಿನ್ನಂತ ಕುಂಟಗಾಲ ಕಾಳಿನ ಹಡಿಯಾಕ ಬೇಕಾಗಿತ್ತು. ಮತ್ತೆ ನನಗೂ ನಿನ್ನಂತ ಮಂಡ ಮೂಗಿನ ಹಡಿಯಾಕ ಬೇಕಾಗಿತ್ತು ಯಪ್ಪ. ಆಗ 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 ಹಡಿ ಮುರಿಜನರ ಹಡಿ ಇಲ್ಲ ಆದ್ರ ಅವನವನು ಮಂಜನರ ಹಡಿ ಆದ್ರ ಮಕ್ಕಳ ಕೊಡು ಮುರ್ದಾರ್ ತಪ್ಪ ಬರುವಲ್ಲ ನಿನ್ನ ಕೈ ಹಿಡಿಯಾಕ. ಅವ್ ಎಲ್ಲಿ ಬರ್ತಾನ? ನೀ ಹುಡುಗಿನ ಕೈ ಹಿಡಿದು ಕರ್ಕೊಂಡ್ ಬಂದಂಗ ಬರ್ತಾನ. ನೀನ ಮುಂಜಾನೆ ಹಿಡಿದು ಸಂಜೆ ತನ ಯಾವ ಹುಡುಗಿ ಬರ್ತಾಳ? ಯಾವ ಸಂಧ್ಯಾಗ ಇರ್ತಾಳ? ಯಾಕಿಗೆ ಲೈನ್ ಹೊಡಿಲಿ, ಯಾವಕ್ಕಿ ಕೈ ಹಿಡದ್ ಜಗ್ಲತ್ರಿ ನಾವು ನಿನ್ನ ಚಿಂತೆಗ ನೀ ನಿನ್ನ ಮಗಳ ಗಬರು ನಿನಗೆ ಎಲ್ಲಿ ಬರ್ಬೇಕಂತ ಹುಡುಕ್ಯಾಡಿ ಕರ್ಕೊಂಡು ಬಂದ್ರ ನಿನ್ನ ಒಲ್ಲೆಂತಾರ ತಂಗಿ? ಯಾಕ ಒಲ್ಲೆ ಅಂತಾರ? ನಿನಗ ಕಾಲಿಲ್ಲ ಅಂತ ಕುಂಟಗಾಲಿ ಯಾರು ಹಿಡಿಬೇಕು ಹೋಗ್ಲಿ ಅಂತಾರ ಯವ್ವ. ಯಪ್ಪ, ಕಾಲ್ ಇಲ್ಲಂತ ಒಲ್ಲೆ ಅಂತಾರ ಯಪ್ಪ. ಕಾಲು ಒಂದು ಬಿಟ್ಟ ಕಣ್ಣಿಲ್ಲ, ಮೂಗಿಲ್ಲ, ಬಾಯಿ ಇಲ್ಲ, ಎರಡು ಕೈ ಇಲ್ಲ, ಎಲ್ಲ ಅದಾವಯಪ್ಪ. ಯಾಕೆ ಒಲ್ಲೆ ಅಂತಾರ ಅಂತ? ಯಾಕೆ ನನಗೇನಾಗೈತಪ್ಪ? ಯಾಕೆ ಒಲ್ಲೆ ಅಂತಾರ? ಇದಳು ನಾ ಯಾರು ಹೇಳ್ತಾರ? ಏನಂತಾರಪ್ಪ? ಬೇಡ ಅಂತಾರ. ಅದ ಎದಕ್ ಬೇಡ ಅಂತಾರ? ಎಲ್ಲ ಬರಬರನೇ ಅದಾವ ನನಗಿರೋದ. ಅಲ್ಲಿ ಬರೀ ದೀಡ್ಗಾಲ ಅಷ್ಟ ಅದಾವು. ಏನ್ ಬರ್ತೈತಿ ಯಪ್ಪ? ನನಗ್ ಗೊತ್ತ. ನನ್ನ ಊರು ಮಂದೆಲ್ಲ ಕೂಡಿ ನಮ್ಮ ಇಬ್ಬರಿಗೂ ಮಾಡ್ತಾರ. ಏನಯ್ಯಪ್ಪ? ಏನ ತಂಗಿ ಮಾತಾಡ್ತಾನ ತೀರಾ ಹಿಂಗ್ ಮಾತಾಡ್ತಾರೆ ನಾವ. ಮತ್ತ ಅಲ್ಲಯ್ಯಪ್ಪ, ನೀನ್ ಸುದ್ದಿ ಮಗ್ಲ ಮನಿ ಮಲ್ಲ ಓದಾಳಲ್ಲ ಆಕಿ ಎಲ್ಲ ಹೇಳ್ಯ. ಅಲ್ಲಯ್ಯಪ್ಪ, ಆಕಿ ಗಂಡನ ಕೊಂದ ಆಕಿ ಜಾಗದಾಗ ನಿಮ್ಮಪ್ಪ ಕುಂತ ಮಜಾ ಮಾಡಕತ್ತಾನೋ ಅಂತ ಹೇಳ್ಯಾಳ. ಆಮೇಲೆ ನನ್ನ ಊರು ಮಂದೆಲ್ಲ ಕೂಡಿ ನಮ್ಮ ಇಬ್ಬರಿಗೂ ಮಾಡ್ತಾರ. ಅಲ್ಲಯ್ಯಪ್ಪ, ಮಾಡ್ದೆ ಇನ್ನೇನ್ ಮಾಡ್ತಾರ? ನನಗೇನು ಗೊತ್ತಿಲ್ಲ. ನೀ ನನ್ನ ಮದುವೆ ಮಾಡ್ತಿಲ್ಲ ಅಷ್ಟ ಹೇಳ ನನಗ. ನೀ ಎಲ್ಲಾರು ನನ್ನ ಮದುವೆ ಮಾಡಿದಿ ಚಲೋ ಅತ್ತ, ನಾ ಏನು ಹೇಳಂಗಿಲ್ಲ. ಜರ್ ನಾನು ನೀ ಮದುವೆ ಮಾಡ್ಲಿಲ್ಲ ಅಂತ ತಿಳ್ಕೊ, ನಮ್ಮಪ್ಪ ಹಿಂಗ ಮಾಡ್ಯಾನ, ನಾನು ಹಂಗ ಮಾಡ್ತೀನಿ. ಯಾವಕಿನಾರ ಗಂಡನ ಕೊಂದ ಆ ಜಾಗದ ನಾ ಕುಂದಿರ್ತೀನಿಪ್ಪ. ಮದ್ವಿ ಮಾಡಂತ ಬಡ್ಕೊಂಡ್ರ ಮದ್ವೆ ಆಗ್ತೈತೆ ನಮ್ಮ ವರ ಬೇಡ ಮದ್ವೆ ಆಗತ್ತ. ಆಯ್ತಾಳೆಪ್ಪ, ಫಸ್ಟಿಗೆ ನನಗೆ ಮದ್ವೆ ಮಾಡಂಗಿಲ್ಲ ಅಲ್ಲೇಪ್ಪ. ನಿನಗಾರ ನಾಚಿಗೆ ಬರ್ತೈತಿ ಇಲ್ಲಿ ನೋಡ್ತೀನ. ಯಾಕಂದ್ರ ನನಗೆ ವಾರ್ಗಿಯವರು ನನಗೆ ಗೆಳತಿಯರ 4 ಮಕ್ಕಳು ಹಾಡದಾರ. ನನಗೇನು ಮದುವೆ ಇಲ್ಲ. ನಾ ಏನ್ ಮಾಡ್ಲಿಪ್ಪ? ನನಗೂ ಹಾಡಿಬೇಕನ್ನೋದು ಆಸೆ ಐತಿ. ನಿನ್ನಂತ ಕೆಲವು ಹುಡುಗಿಯರ ಊರಾಗಿದ್ರ ಸುಮ್ನೆ ಕಾಲ್ ತೆಗಿತಾರೇನವ? ತೆಗಂಗಿಲ್ಲ. ಫಸ್ಟಿಗೆ ನಾನು ಮದ್ವೆ ಮಾಡಂಗಿಲ್ಲ. ನೀನು ಇನ್ನು ಎಷ್ಟು ವರ್ಷ ತಡ್ಕೋಬೇಕು? ನಾನು ಈಗ ಕರೆಕ್ಟ್ 3 ವರ್ಷ ತಡ್ಕೊಂಡಿನಪ್ಪ. ಇನ್ನು ಮುಂದಿನ ಎಷ್ಟು ವರ್ಷ ತಡ್ಕೋಬೇಕ? ಅಷ್ಟು ತಡ್ಕೋತೀನಿ. ಆದ್ರ ಮಾತ್ರ ಬಿಡೋದಲ್ಲ, ಮದ್ವೆ ಮಾಡೇ ತಿರ್ಬೇಕು ನೀನು. ಏನಂತೆ? ಮದ್ವಿ 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 ಮದ್ವೆ ಅಂತ ಬಡ್ಕೊಂಡ್ರ ಹೇಳ್ತಾರ. ನೀ ಹಿಂಗದರ ಒದರಾಗ್ತಾವಲು ಮಾಡಿದೆ ನಿನ್ನ ಮಂದಿ ಬಿಡುಲ್ಲ. ಯಪ್ಪ, ತಗೊಂಡ್ ಹೋಗ್ಲಿ ಅವ್ನು. ಯಾ ತಗೊಂಡ್ ಹೋಗಂತ ತಗೊಂಡ್ ಹೋಗ್ಲಿ, ಅಷ್ಟ್ ಮದ್ವೆ ಆಗ್ಲಿ ಸಾಕ. ಅಲ್ಲಿಪ್ಪ, ನಾವ್ ಎದಕ್ ಬಂದೀವಿ ಹೇಳಿ? ಈಗ ನಿನ್ನ ಮದ್ವೆ ಯಾರ ಮದ್ವೆ ಹೋಗಿದ್ದೇವ? ಯಪ್ಪ, ನಾ ಈಗ ಬಂದಿದ್ ನನ್ನ ಮದ್ವಿಗೆ ಬಂದಿದ್ದೆ.
ತಣ್ಣಗಾತ ಹೋಗ ನಿಮ್ಮ ಮೌನ. ಯಾಕೋ ನೀ ನೀನು ಬಂದಿದ್ದ ರಾಮಲಿಂಗಪ್ಪನ ಮಗ ರುದ್ರೇಶನ ಮದುವೆಯ ಮಗಳ ಇದ ಗುಂಡಿನ್ಯಾಗ ಅಂದರ್ದಾಗ ಬಂದ ತಟ್ನ ರುದ್ರೇಶನ ಮಗಲ್ದಾಗ ಹೋಗಿ ಕುಂತಿದ್ದಂತೆ. ಅಲ್ಲ ಯಪ್ಪ, ಮದುವೆಗೆ ಬಂದ್ವಿ ಅಂದ್ಮೇಲೆ ಅವನು ಬಿಟ್ರೆ ಗಂಡಸರು ಬ್ಯಾರೆ ಯಾರು ಇರಂಗಿಲ್ಲನ. ಅವನು ಬೇಕಾದಾಗ ದಷ್ಟು ಪುಷ್ಟು ಗಂಡಸರು ಬಂದಿರ್ತಾವ. ಅವನು ಮದುವೆ ಗಂಡನ ಬಿಡೋದು ಬ್ಯಾರೆ ನಾವು ಯಾವನಾರ ಮಗಲ್ದಾಗ ಕುಂದ್ರೋದು. ಹಿಂಗ ಮಾಡವ ಹಾ, ಅನ್ಕ ನೀ ಎಲ್ಲಿ ನಿಂದ್ರಾಕ್ ಹೋಗ್ಬೇಡ. ಇಲ್ಲ. ನೀ ನಿಮ್ಮ ಅಪ್ಪನ ಮಗ್ಗಲ್ದಾಗ ನಿಂದ್ರ ಹಾ? ಪ್ರಸಂಗ ಬಂದಾಗ ಅವನ ಮಗ್ಗಲ್ದಾಗ ನಿಂದ್ರಿ ಅಂತ ಬೇಕಾದ್ರ ಕುಂದೇ ಅಂತ ಇರ್ತಿದ್ರ ನೀ ಎಲ್ಲೆಲ್ಲಿ ಗದ್ಲ ಎಬ್ಸಿದ್ರ ನೀನು ವೈದ ಕಾಡ್ಯಾನ ಮಗ್ಗಲ್ದಾಗ ನಿಂದಿರ್ತೀನಿ ನೋಡ. ಅಂದ್ರ ಕೈ ಮುರಕ ಕಾಡೆ ಮಾಮನ ಹತ್ರನ ಏಯಪ್ಪ. ಅಲ್ಲ ಹೋಗಿ ಹೋಗಿ ಆ ಕೈ ಮುರಕ್ ಮಾಮನ ಒಲ್ಲೆಪ್ಪ ನಾನು. ನೀ ನೋಡಿ ಜರ ಎಲ್ಲಾರು ಮದ್ವಿ ಮಾಡಿದೆ ಅಂತ ತಿಳ್ಕೊಂಡು ನೀನು ಡುಬ್ದಾಗ ಹಾಕಿ ನಿಂತ ಜಾಸ್ತಿ ನಾವಲ್ಲ. ಅಲ್ಲ ಮೊದಲ ಕೈ ಮುರ್ಕವ ಇರ್ಲಿ ನಡಿ, ಹೋಗೋಣ ನಡಿ, ಅಂದ್ರ ಮದ್ವಿ ಮಾಡತ್ತಿಲ್ಲಪ್ಪ. ಮದ್ವೆ ಮಾಡ್ತಾ ನಡಿ. ಹಾ ಪ್ರಭುಲಿಂಗ್ರೆ, ನನ್ನ ಮಗನಿಗೆ ಕೊಡಬೇಕಾದ ವರದಕ್ಷಿಣೆ 25,000 ಹಣವನ್ನು ಮಾತಿನಂತೆ ಮದುವೆ ಮಂಟಪದಲ್ಲಿ ಕೊಡ್ತೀರಾ? ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ರಾಮಲಿಂಗಪ್ಪನವರೇ, ನಿಮ್ಮ ಮಗನ ವರದಕ್ಷಿಣೆಗೆ ಕೊಡಬೇಕಾದ 25,000 ಹಣ್ಣುಗಳನ್ನು ತೆಗೆದುಕೊಳ್ಳಿ. ಈಗ ನನ್ನ ಮುದ್ದು ಮಗಳಿಗೆ ನಾನು ನನ್ನ ಪ್ರಾಣವನ್ನೇ ದಾರಿ ಎರಲು ಸಿದ್ಧ. ಇರ್ಲಿ, ಮುಹೂರ್ತಕ್ಕೆ ಅನುಗುಣವಾಗಿ ಬೇಗ ಮದುವೆ ಮುಗಿದು ಹೋಗಲಿ. ಇಷ್ಟೇಕೆ ಅವಸರ? ಬರುವ ಜನರೆಲ್ಲ ಬರಲಿ. ನಮ್ಮಣ್ಣನ ಮದುವೆಯ ಸುವರ್ಣಾವಕಾಶ ಪ್ರತಿಯೊಬ್ಬರಿಗೂ ದೊರಕಲಿ. ಬರುವ ಜನರೆಲ್ಲ ಬಂದಂತಾಯ್ತಲ್ಲ, ಮತ್ತೇಕೆ ಸಮಯ ನೂಕುವುದು? ಹಾ ಆಚಾರ್ಯ, ಪ್ರಾರಂಭಿಸ್ರಿ ಮಂತ್ರನ. ಆಚಾರ್ಯ ಬರಕತ್ತಾರ್ರಿ ಸಾವ್ಕಾರ, ಒಂದ್ 2 ನಿಮಿಷ. ತದೇವ ಲಗ್ನಂ ಸುದಿನಂ ತು ದೇವಾ ತಾರಾಬಲಂ ಚಂದ್ರಾಬಲಂ ತು ರಾಜಶ್ರೀ, ನೀನೇಕೆ ಇಲ್ಲಿ? ಜಗ್ಗಿ ತಾವೇಕಿಲ್ಲಿ? ಹಸೆಯ ಮನೆ ಮೇಲೆ ಕುಳಿತ ವರನೇ ನಮ್ಮನ್ನ ರಾಜಶ್ರೀ. ಹಸೆಯ ಮೇಲೆ ಕುಳಿತಿರೋಳೆ ನನ್ನ ತಂಗಿ. ಮಗು ರಾಜಶ್ರೀ, ನೀನೇಕೆ ಬಂದ್ಯಮ್ಮ? ಅಪ್ಪ, ತಂಗಿಯ ಮದುವೆಯಲ್ಲಿ ಅದೇ ಸದಾವಕಾಶವನ್ನ ಯಾವತ್ತೂ ಕಳೆದುಕೊಳ್ಬಾರ್ದಂತ ಒಬ್ಬರ ಪ್ರಚೋದನೆಯಿಂದ ನಾನು ಇಲ್ಲಿಗೆ ಬರ್ಬೇಕಾಗಿದೆ. ಏನಿದು ನಿಮ್ಮ ನಾಟಕ? ಪ್ರಭುಲಿಂಗರೇ, ಏನಿದು ನಿಮ್ಮ ಮೋಸದಾಟ? ಅಂದು ನಿಮ್ಮ ಮನೆಗೆ ಬಂದಾಗ ನನಗೆ ತೋರಿಸಿದ ಕನ್ಯಾಮಣಿ ಈ ನಿಮ್ಮ ಮಗಳು ರಾಜಶ್ರೀ ಅಲ್ಲವೇ? ಹೌದು ರುದ್ರೇಶ, ಹೌದು. ಹಾಗಾದರೆ ಹಸೆಯ ಮನೆ ಮೇಲೆ ಕುಳಿತ ಕನ್ಯಾಮಣಿ ಯಾರು? ಅವಳೆ ನನ್ನ ಮುದ್ದಿನ ತಂಗಿ ಜಯಶ್ರೀ. ನಾನು ಮೆಚ್ಚಿ ಒರೆಸಿ ಮದುವೆಯಾಗಬೇಕಾದದ್ದು ನಿನ್ನನ್ನು ರಾಜಶ್ರೀ. ಆದ್ರೆ ದೈವ ಕರೆದು ಕೂರಿಸಿದ್ದು ನನ್ನ ತಂಗಿಯನ್ನ. ಒಬ್ಬರನ್ನು ತೋರಿಸಿ ಮತ್ತೊಬ್ಬರನ್ನು ಕುಂಡ್ರಿಸಿ ಮದುವೆ ಮಾಡಲು ಈ ನಿಮ್ಮ ಮಗಳೇನು ಕುಂಟಿಯೋ, ಕುರುಡಿಯೋ, ಮೂಗಿಯೋ? ಕುರುಡಿ ರಾಮಲಿಂಗರೇ, ಕುರುಡಿ. ನಿಮ್ಮ ಅಂಗಹೀನ ಮಗಳ ಬಾಳು ಬಂಗಾರವಾಗಲು ಮತ್ತೊಬ್ಬರ ಬದುಕಿನಲ್ಲಿ ವಿಷ ಹಾಕುವ ನಿಮ್ಮ ದುರ್ಬುದ್ಧಿಗೆ ನಾಚಿಕೆಯಾಗಬೇಕು. ದಯವಿಟ್ಟು ವಿಕಲ್ಪವನ್ನ ಭಾವಿಸಬೇಡಿ. ನನ್ನ ತಂದೆ ನನ್ನ ತಂಗಿಗೋಸ್ಕರ ಹಗಲಿರುಳು ಕಷ್ಟಪಟ್ಟಿದ್ದಾರೆ. ಅವಳ ಮದುವೆಗೋಸ್ಕರ ಎಷ್ಟೋ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೀವು ಕೇಳಿದಷ್ಟ ಹಣವನ್ನ ಕೊಟ್ಟಿಲ್ವೇ? ಹೇಳಿ ಸಾವುಕಾರ್ಯ, ಹೇಳಿ. ಹಣ ಕೊಟ್ಟು ಹೆಣ್ಣು ಒಂದು ಗಂಡಿನ ಕೊರಳಿಗೆ ಕಟ್ಟುವುದಕ್ಕಿಂತ ಆ ಹೆಣ್ಣಿನಿಂದಲೇ ಹಣ ಗಳಿಸಿ
ವೇಷ ವೃತ್ತಿಗಟ್ಟಿದ್ರೆ ಸ್ವಾರ್ಥಕವಾಗುತ್ತಿತ್ತಲ್ಲ ಅವಳ ಜನ್ಮ. ರಾಮಲಿಂಗರೇ, ದೇವರ ಕೊಟ್ಟ ಬಾಯಿ ಸ್ವಲ್ಪ ಹಿಡಿತದಲ್ಲಿರಲಿ. ನಾನು ಮಾಡಿದ ತಪ್ಪಿಗೆ ಮೆಚ್ಚಿನಿಂದ ಹಿಡಿಯೇಟು ಹಾಕುವಿನ ಮಗಳ ಮನ ನೋಯುವ ಮಾತುಗಳನ್ನು ಆಡಬೇಡಿ. ಅದನ್ನು ಸಹಿಸುವ ಶಕ್ತಿ ನನಗಿಲ್ಲ. ಸಹಿಸುವ ಶಕ್ತಿ ಇರದಿದ್ದರೆ ಈ ಕುಳ್ಳಿಯನ್ನೇಕೆ ಕರೆದುಕೊಂಡು ಬಂದಿರುವಿರಿ? ಕಣ್ಣಲ್ಲಿ ನೀರು ಹಾಕಿ ಮೋಸ ಮಾಡಿದ್ದಲ್ಲದೆ ಎದೆಯೊಬ್ಬಿಸಿ ಮಾತನಾಡುವ ಟಿವಿ ಬೇರೆ. ಇವನೊಬ್ಬ ದಡ್ಡ ಠಾಕೂರ್ ಠೇವೆ ತೋರಿಸಲು ಬಂದಿದ್ದಾನೆ. ಸಾವಿರಾರು ಜನ ಸುಂದರಾಂಗ್ಯರು ನನ್ನ ಮಗನ ಮಡದಿಯಾಗಲು ಕಾದು ಕುಳಿತಿರುವಾಗ ಈ ನಿನ್ನ ಕುರುಡಿ ಮಗಳನ್ನು ನನ್ನ ಮಗನಿಗೆ ಕಟ್ಟಿ ಅವನನ್ನು ಭಿಕ್ಷಾಟನೆಗೆ ಕಳಿಸಬೇಕೆಂದ್ರೇನು ಪ್ರಭುಲಿಂಗ? ನನ್ನ ತಂದೆಯ ತಪ್ಪಿಗಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿಬಿಡಿ. ಮತ್ತೆ ಮತ್ತೆ ಸತ್ತು ಹೋಗುವಂತ ಸರ್ಪ ನುಡಿಗಳನ್ನು ಆಡಬೇಡಿ. ತಂದೆಗೆ ಮಕ್ಕಳ ಕಲ್ಯಾಣ ಮಾಡುವ ಮುಂದಾಲೋಚನೆಯು ಹೊರತು ಮಧ್ಯ ಬರುವ ಅಡ್ಡಗೋಡೆಯ ಆಲೋಚನೆಯಲ್ಲ. ಪಲ್ಲವರಾದ ತಾವು ಸಲ್ಲದ ಮಾತುಗಳನ್ನಾಡಿ ಎಲೆ ಬಿಲ್ಲದ ನಾಲಿಗೆಗೆ ಕಂಡಂತೆ ಜರಿಯಲು ಆಸ್ಪದ ಕೊಡಬೇಡಿ. ಕಣ್ಣಿಲ್ಲದ ನಿನ್ನ ಕಲ್ಯಾಣ ಮಾಡಲು ನನ್ನೊಬ್ಬನ ಕಂಡಿರುವೆನೋ ನಿಮ್ಮಪ್ಪನ ಕಣ್ಣಿಗೆ. ಈ ವಿಶಾಲ ವಿಶ್ವದಲ್ಲಿ ಕುಂಟ, ಕುರುಡ, ಮೂಕ, ಮುದುಕರು ಸಾಕಷ್ಟಿದ್ದಾರಲ್ಲ ನಿನ್ನ ಕೈ ಹಿಡಿದು ಕಲ್ಯಾಣ ಮಾಡಲು. ನಿನಗೂ ನನ್ನಂತ ಹುಡುಗನೇ ಬೇಕಾದೇನು ಸಂಸಾರ ಮಾಡಲು? ಅಪ್ಪನ ತಪ್ಪಿಗೆ ಕ್ಷಮೆ ಕೇಳಲು ಬಂದಿದ್ದಾಳೆ ಅವಿವೇಕಿ. ಉದ್ರೇಶ, ಅವಿವೇಕದ ಮಾತುಗಳನ್ನಾಡಿ ಅವಿವಾಹಿತೆಯನ್ನು ಕಣ್ಣೀರು ಹಾಕುವಂತೆ ಮಾಡಬೇಡ. ಕೊನೆಯದಾಗಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಬೇಕಾದ್ರೆ ಮದುವೆ ಆಗು, ಇಲ್ಲವಾದ್ರೆ ಬಿಟ್ಟು ಬಿಡು. ಅಲಿ ಅಲಿಯಾಗಿ ಅವಮಾನಗಳ ತರೆ ಬಂದು ಅಪ್ಪಳಿಸಿದ್ರು ಕೂಡ ಮತ್ತೆ ಮದುವೆ ಆಗಿವೆಯಾ ಎನ್ನುವಿಯಾ? ಕನಸಿನಲ್ಲಿ ಇರುವೇನಪ್ಪ. ಹುಚ್ಚೇನಾದ್ರೂ ಹಿಡಿದಿದೆಯೇ ನಿನಗೆ? ಹಣ ಇದೆ ಎಂದು ಹೆಣಕ್ಕೆ ಜೀವ ತುಂಬೋದಕ್ಕೆ ಮನಸ್ಸು ಮಾಡಬೇಡಪ್ಪ. ಗುಣವಂತರ ನಿಜ ಗುಣ ತಿಳಿಯದ ಸಮಾಜಕ್ಕೆ ಸೋಲು ಹಾಕಿ ಸೋಲನ್ನು ಅನುಭವಿಸಿ ಸಂಕಟ ಪಡಬೇಡಪ್ಪ. ಕಣ್ಣಿಲ್ಲದ ನನ್ನಂತ ಕುರುಡಿ ಕೈ ಹಿಡಿಯಲು ಅವರು ಕೂಡ ಅಂಗವಿಕಲರೇ ಆಗಿರಬೇಕು. ಅಥವಾ ರಸಕಥೆಯ ರಸ ನಿಮಿಷ ತಿಳಿಯದ ಮುದುಕ ರಾಕ್ಷಸರಿದ್ದರೆ ಮಾತ್ರ ನನ್ನ ಮದುವೆಗೆ ಸಾಧ್ಯ. ದಯವಿಟ್ಟು ನನ್ನ ಮದುವೆಗೆ ಮದುವೆಗೆ ತೆಗೆದು ಹಾಕಪ್ಪ. ಯಾಕೆ ನಾನೊಬ್ಬಳೇ ನಿನಗೆ ಮಗಳೇನು? ಸುರದ್ರೂಪಿ ಸುರಸುಂದರಿ ಆದ ನನ್ನ ಅಕ್ಕ ನಿನಗೆ ಮಗಳಲ್ಲವೇ? ಬೇಗ ಅವಳ ಮದುವೆಗೆ ಮನಸ್ಸು ಮಾಡಪ್ಪ. ಅವಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನಾ ಮುಂದೆ ನೀ ಮುಂದೆ ಎಂದು ವರ ಮಹರ್ಷಿಯರು ಕಂಕಣ ಬದ್ಧರಾಗಿರುವಾಗ ಕಣ್ಣಿಲ್ಲದ ನನ್ನಂತ ಕುರುಡೆ ಕೈ ಹಿಡಿಯಲು ಯಾರು ತಾನೇ ಮುಂದೆ ಬರುವುದಿಲ್ಲ. ಅಕ್ಕನ ಮದುವೆ ಮಂಗಲ ಕಾರ್ಯಗಳನ್ನು ಕಂಡು ಆನಂದದ ಅಲೆಯಲ್ಲಿ ತೇಲಾಡ್ತೀನಪ್ಪ, ತೇಲಾಡ್ತೀನಿ. ನಿನ್ನ ಮದುವೆಗೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಮ್ಮ, ನನ್ನನ್ನ ಕ್ಷಮಿಸ್ಬಿಡು. ನೀ ಬಂದೆ ಎಂದು ನಾನು ಬದುಕಿಕೊಂಡೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ಗಾದೆ ಮಾತುಗಳು ಇವೆ. ಆದ್ರೆ ನುಡಿದಂತೆ ನಡೆಯುವ ನಾಗರಿಕತೆ ಇಲ್ಲ ಈ ಸಮಾಜದಲ್ಲಿ. ಒಂದು ವೇಳೆ ನನ್ನ ಮದುವೆ ಕಾರ್ಯ ನಡೆದೇ ಹೋಗಿದ್ರೆ ನನ್ನ ಪತಿ ಆಗುವ ಇವರು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ದಿಕ್ಕು ದಿಕ್ಕಿಗೆ ಬೀಸಾಗುತ್ತಿದ್ದರು. ದೇವರ ದೊಡ್ಡವರು, ಬದುಕಿಕೊಂಡೆ. ನಮ್ಮಪ್ಪನಿಗೆ ಮಗಳಾಗದೆ ಮಗನಾಗಿ ಸಂಪತ್ತಿನ ಸುಪುತ್ರದಲ್ಲಿ ತೇಲಾಡ್ತೀನಕ್ಕ, ತೇಲಾಡ್ತೀನಿ. ನೋಡಿ, ನೀವು ಮೆಚ್ಚಿ ಒರೆಸಿದ ಹೆಣ್ಣಿನ ಕೈ ಹಿಡಿಯೋದಕ್ಕೆ ಸಿದ್ಧರಿರುವಿರಾ? ಬೇಡ ಬೇಡ. ಈ ಹಣವಂತರ ಕೈ ಹಿಡಿದು ಜೀವನ ಹಾಳು ಮಾಡಿಕೊಳ್ಳೋದು ಒಂದೇ, ಹೆಣಕ್ಕೆ ಬಾಸಿಂಗ ಬಿಗಿಯೋದು ಒಂದೇ. ಬೇಡಮ್ಮ, ಇವರ ಸಭಾಸ ನಮಗ್ ಬೇಡ. ಅಣ್ಣ, ನೀನೇನು ಮನುಷ್ಯನೋ ಅಥವಾ ಮಾನವ ರೂಪಧರಿಸಿದ ಪಿಶಾಚಿಯೋ? ಅಪ್ಪ 2 ಮಕ್ಕಳ ತಂದೆಯಾದರೂ ಮನುಷ್ಯ ಮಾಡಬೇಕಾದ ಕಾರ್ಯವನ್ನೇ ಮಾಡಲಿಲ್ಲಪ್ಪ. ಅಣ್ಣ, ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡತಕ್ಕಂತ ಕಾರ್ಯಗಳನ್ನೇ ಮಾಡಬೇಕು ವಿನಃ ರಕ್ಕಸ ವರತ್ತಿಗೆ ಕೈ ಹಾಕಬಾರದು. ಹೆಣ್ಣಿನ ಬಹಿರಂಗದ ಬಣ್ಣ ಕಂಡು ಕೈ ಹಿಡಿಯುವ ಕಾಮುಕರೇ ತುಂಬಿದ ಈ ಪ್ರಪಂಚದಲ್ಲಿ ಪಾಪ ಅಂಗವಿಕಲರ
ಅರಿಸ ಸುವಿಚಾರಿಗಳೊಬ್ಬರು ಇಲ್ಲವಲ್ಲ. ಆ ಸುವಿಚಾರಿ ನೀನಾಗಣ್ಣ. ಕಂಡಿಲ್ಲದಿದ್ದರು ರೂಪವತಿ, ಗುಣವತಿ, ಶಿಲವತಿ ಈ ಜಯಶ್ರೀಯ ಕೈ ಹಿಡಿದು ಅವಳ ಬಾಳಿಗೆ ಜಯದೊರಿಸಿಕೊಡಣ್ಣ. ಜಗದೀಶ್, ಯಾಕೋ ಬಹಳ ದಿನಗಳಿಂದ ನಿನ್ನ ಅಣ್ಣನ ಕೈಯಿಂದ ಪೆಟ್ಟು ತಿನ್ನದೆ ಕೊಪ್ಪಿದ ದೇಹಕ್ಕೆ ಪೆಟ್ಟು ತಿನ್ನಬೇಕೆಂಬ ಆಸೆ ಏನೋ? ನಿನ್ನ ತೃಪ್ತಿಯ ತ್ರಸೆ ತೀರುವರೆಗಾದರೂ ಪಡೆ, ಆದರೆ ಈ ಜಯಶ್ರೀಯ ಕೈ ಹಿಡಿ. ಇವನೊಬ್ಬ ದೊಡ್ಡ ಮಹಾಪಂಡಿತ, ಅವಳ ಪರವಾಗಿ ಮಾತನಾಡ್ಲಿಕ್ಕೆ ಬಂದಿದ್ದಾನೆ. ಲೇ ಕತ್ತೆ, ಎಲ್ಲೋ ನಡೆಯದ ನಡೆ ನುಡಿಗಳನ್ನು ನನ್ನಲ್ಲಿ ನಡೆಸಬೇಡ. ಬಾಯಿಗೆ ಬೀಗ ಹಾಕಿಕೊಂಡು ಸುಮ್ಮನೆ ನಿಂತರು. ಎಲ್ಲರೂ ಹೊರಟು ಹೋಗ್ರಿ. ಯಾರು ಇಲ್ಲಿಂದ ಕದಲಬೇಡಿ. ಮದುವೆಗೆ ಬಂದವರು ಮಂಗಲ ಕಾರ್ಯ ಮುಗಿಸಿ ಮಧು ಮಕ್ಕಳಿಗೆ ಆಕ್ಷತೆ ಹಾಕಿ ಊಟ ಮಾಡಿಕೊಂಡು ಹೋಗ್ರಿ. ಅಣ್ಣ, ನನ್ನ ಕಳಕಳಿಯ ಕೊನೆಯ ವಿನಂತಿ, ಇವಳ ಕೈ ಹಿಡಿದು ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಮನಸ್ಸು ಮಾಡುವೆಯೋ ಅಥವಾ ಮತ್ತೊಬ್ಬರಿಗೆ ಬುದ್ಧಿ ಹೇಳುವ ಮುಟ್ಟಾಳ ಅವಳ ಕೈ ಹಿಡಿದು ಉದ್ಧಾರ ಮಾಡುವ ಸದ್ಭಾವನೆ ನಿನ್ನಲ್ಲಿ ಇದ್ದರೆ ನೀನೇಕೆ ಅವಳ ಕೈ ಹಿಡಿದು ಮದುವೆ ಮಾಡಿಕೊಳ್ಳಬಾರದು? ಖಂಡಿತ ಮಾಡ್ಕೊಳ್ತೀನಿ. ನಿಮ್ಮಂತ ನೀತಿ ಬಾಹಿರ ಬಾಂಧವರಿಗೆ ಬುದ್ಧಿ ಕಲಿಸಲು ಖಂಡಿತ ಈ ಹೆಣ್ಣಿನ ಕೈ ಹಿಡಿದು ಜೊತೆ ಮಾಡ್ಕೊಳ್ತೀನಿ. ನನ್ನ ಜಯಶ್ರೀ, ಜಗದೀಶ್, ಇದೇನ್ ಹೇಳ್ತಾ ಇದ್ದೀರಾ? ಈಗಾಗ್ಲೇ ಒಂದು ಹೆಣ್ಣನ್ನ ಕೈ ಹಿಡಿತೀನಂತ ಮಾತು ಕೊಟ್ಟಿದ್ದೀರಾ. ಅದೇ ಭರವಸೆಯಿಂದ ಅವಳು ಕಾಯ್ತಾ ಇದ್ದಾಳೆ, ಇದು ನೆನಪಿರ್ಲಿ. ಭರವಸೆ ಕೊಟ್ಟ ಹೆಣ್ಣಿನ ಜೊತೆ ಹಾಡಿ ಕುಣಿದಿರುವೆ ವಿನಃ ಅವಳ ಶೀಲ ಅಪಹರಣ ಮಾಡಿಲ್ಲ. ಅಂದ ಮೇಲೆ ಅವಳು ಬೇರೊಬ್ಬನ ಜೊತೆ ಮದುವೆಯಾಗಿ ಮಂದಹಾಸದಿಂದಿರಲು ಯಾವ ಆತಂಕವೂ ಇಲ್ಲವಲ್ಲ. ಇದೇನ್ ಹೇಳ್ತಾ ಇದ್ದೀರಾ ಜಗದೀಶ್? ನಿಮ್ಮನ್ನೇ ಕೈ ಹಿಡಿದು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ. ಆದ್ರೆ ನಡು ನೀರಿನಲ್ಲಿ ಅವಳ ಕೈ ಬಿಟ್ರೆ ಅವಳಿಗೆ ಮೋಸ ಮಾಡ್ದಂತ ಆಗೋದಿಲ್ವೇ? ನಾ ಮೆಚ್ಚಿದ ಹೆಣ್ಣಿಗೆ ರೂಪವಿದೆ, ಲಾವಣ್ಯವಿದೆ. ತಿದ್ದಿ ತೀಡಿದ ಗಜ ಗೌರಿ ಅಂತಿರುವ ಆ ಹೆಣ್ಣಿನ ಕೈ ಹಿಡಿಯಲು ಪ್ರತ್ಯಕ್ಷ ಪರಶುವನು ಕೂಡ ಮನಸೋಲಬಹುದು. ಆದರೆ ಅಂದಳಾದ ಹೆಣ್ಣಿನ ಕೈ ಹಿಡಿದು ಸಂಸಾರ ಸಾಮ್ರಾಜ್ಯದಲ್ಲಿ ಮಹಾರಾಣಿಯನ್ನಾಗಿ ಮಾಡಲು ಯಾವ ಮುಟ್ಟಾಳನು ಮುಂದಾಗುವುದಿಲ್ಲ. ಆ ಮುಟ್ಟಾಳ ನಾನಾಗದೆ ನನ್ನ ಸತಿ ಸಾಧ್ವಿ ಎಂದು ಈ ಜಯಶ್ರೀಯ ಕೊರಳಿಗೆ ಜಯಮಾಲೆ ಹಾಕಿ ಅವಳ ಪತಿಯಾಗಿ ಮನೆ ತುಂಬಿಸಿಕೊಳ್ಳುತ್ತೇನೆ. ಜಗದೀಶ್, ಎಂದು ಇವಳ ಕೈ ನೀವು ಹಿಡಿದ್ರೆ ಮುಂದೊಂದು ದಿನ ಆ ಹೆಣ್ಣು ಈ ನಿಮ್ಮ ಸಂಸಾರವನ್ನೇ ಚಿತ್ರ ವಿಚಿತ್ರವನ್ನ ಮಾಡಿದ್ರೆ ಅವಳು ಮಾರಿಯಾಗ ಬಯಸಿದರೆ ನರಕದ ದಾರಿಗೆ ನೂಕಲುವ ದೇವನಿಲ್ಲವೇ? ಸರಿಯಾಗಿ ಸಾಗಿದ ಸಂಸಾರದಲ್ಲಿ ಸಿರಿಮದ್ದು ಹಾಕಲು ಆ ದೇವತೆಗಳೇ ಹಿಂಜರಿವಾಗ ನರ ಜನ್ಮ ಹೊತ್ತ ಮಾರಿಗೆ ಸಾಧ್ಯವೇ? ಆ ಸಂಸಾರ ಚಿತ್ರ ವಿಚಿತ್ರಗೊಳಿಸುವುದು. ಹೌದು, ನನ್ನ ತಮ್ಮ ಈ ಮೊದಲು ಮೆಚ್ಚಿ ಮಾತು ಕೊಟ್ಟ ಹೆಣ್ಣು ನಿನಗೆ ಗೊತ್ತೇ? ಗೊತ್ತಿಲ್ಲದೆ ಇಲ್ಲ. ಒಂದೇ ಕಾಲೇಜ್ನಲ್ಲಿ ನಾವು ಒಟ್ಟಿಗೆ ಓದ್ತಿದ್ವಿ. ಆವಾಗ್ಲೇ ಇವರು ಮಾತು ಕೊಟ್ಟಿದ್ದನ್ನ ನಾನು ನೋಡಿದ್ದು. ಮಗು, ಒಡ ಹುಟ್ಟಿದ ತಂಗಿಗಿಂತ ಸ್ನೇಹವೇ ಹೆಚ್ಚಾ ಇದೆಯೇನಮ್ಮ? ಅಪ್ಪ, ಹಾಗಲ್ಲ. ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಪರರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಪುಣ್ಯದ ಭಾಗ್ಯ ದೊರೆಯುತ್ತಪ್ಪ, ಪುಣ್ಯದ ಭಾಗ್ಯ ದೊರೆಯುತ್ತೆ. ಅಕ್ಕ, ಆ ನಿನ್ನ ಪ್ರಾಣ ಸ್ನೇಹಿತೆಯನ್ನು ಇಲ್ಲಿ ಕರೆದುಕೊಂಡು ಬರಬಾರ್ದೇನಕ್ಕ? ಪಾಪ, ಅವಳ ಮದುವೆ ಏನಾದ್ರೂ ಮಾಡಿ ನಾವಿಬ್ರು ಅಕ್ಕ ತಂಗಿರು ಪುಣ್ಯವನ್ನಾದ್ರೂ ಕಟ್ಕೊಳ್ತೀವಿ. ಜಯಶ್ರೀ, ನಿನ್ನ ಹೊರತು ಇನ್ಯಾರ ಕೈ ಇಡಲು ಸಿದ್ಧನಿಲ್ಲ ಈ ಜಗದೀಶ. ಹಾಗನ್ಬೇಡಿ. ಕೇವಲ ಈ ಕುರುಡಿ ಕಲ್ಯಾಣಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡಬೇಡಿ. ಬೇಕಾದ್ರೆ ನಾನು ನಿಮ್ಮ ಮನೆಯ ದಾಸಿಯಾಗಿ ನಿಮ್ಮ ಸೇವೆಯನ್ನು ಮಾಡ್ತೀನಿ. ನೀನು ನನ್ನ ಮನೆಯ ದಾಸಿಯಾಗಬೇಕಿಲ್ಲ. ನನ್ನ ಮನೆ ತುಂಬುವ ಮಹಾಲಕ್ಷ್ಮಿಯಾಗಿ ನನ್ನ ಬಾಳ ಸಂಗಾತಿಯಾಗಿ ಸೇವೆ ಸಲ್ಲಿಸಬೇಕಾಗಿದೆ. ಈ ವಿಷಯದಲ್ಲಿ ಇನ್ನು ಹರಿಹರ ಬ್ರಹ್ಮಾದಿಗಳು ಬಂದು ಹೇಳಿದರೂ ಕೇಳುವ ಮನುಷ್ಯ ನಾನಲ್ಲ. ಮನೆಯ ಘನತೆ ಗೌರವಗಳನ್ನು ಎತ್ತಿ ಹಾಕಿ ಈ ಹೆಣ್ಣನ್ನೇ ಒರೆಸುತ್ತೀನೆಂದು ಒತ್ತಿ ಹೇಳಲು ನಾನಿನ್ನೂ ಸತ್ತಿಲ್ಲ. ನಾನು ತಂದ ಹೆಣ್ಣನ್ನೇ ಮದುವೆ ಮಾಡಿಕೊಳ್ಳುವುದು ಮಕ್ಕಳ ಕರ್ತವ್ಯ ಜಗದೀಶ್. ಆ ಜನ್ಮ ಪರ್ಯಂತ ಕೈ ಹಿಡಿದ ಹೆಣ್ಣಿನೊಡನೆ ಬಾಳಿ ಬದುಕಬೇಕಾದವನು ನಾನು ಅಪ್ಪಾಜಿ. ನಾನು ಹೇಳಿದ ಹೆಣ್ಣಿನ ಜೊತೆ ಮದುವೆ ಮಾಡುವುದೊಂದೇ ನಿಮ್ಮ ಕರ್ತವ್ಯ.
ಮುಂದೆ ಬಲು ಕಠಿಣ ಪ್ರಸಂಗಕ್ಕೆ ಆಹುತಿಯಾಗುವಿ ಎಂಬುದನ್ನು ಅರಿತ ಮದುವೆಯಾಗು. ಇವಳಿಗಾಗಿ ಆಕಾಶ ಮೇಲೆ ಬಿದ್ದರೂ ಸರಿ, ಭೂಮಿ ಬಾಯಿ ಬಿಟ್ಟರೂ ಸರಿ, ಇವಳೊಡನೆ ಸತ್ತು ಹೋಗುವೆ ವಿನಃ ಅನ್ಯ ಹೆಣ್ಣು ಬಯಸುವ ಹೇಸಿ ನಾನಲ್ಲ. ಹೇಸಿ, ಬಾಯಿಗೆ ಹಸೆ ಮಣಿಬೇಡಿ. ಸರಿ, ಹಾಗಾದ್ರೆ ರುದ್ರೇ, ಅಂದು ನಮ್ಮ ಮನೆಗೆ ಬಂದು ನನ್ನನ್ನು ನೋಡಿ ತಾನೇ ನೀವು ಮೆಚ್ಚಿದ್ದು? ಹೌದು. ಹಾಗಾದ್ರೆ ಮತ್ತೇಕೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ಮಾಂಗಲ್ಯ. ರಾಜೇಶ್ವರಿ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಯಾಕೆ ನನ್ನ ಮೇಲೆ ನಿಮಗೆ ಸಂಶಯವೇ? ಬನ್ನಿ, ಈಗಲೇ ನನ್ನ ಕೊರಳಿಗೆ ತಾಳಿ ಕಟ್ಟಿ. ಭಲೆ ಜಗದೀಶ, ಭಲೆ. ದಂಡರ ಗಂಡ ಯಾರೆಂಬುದನ್ನು ತೋರಿಸಿಕೊಟ್ಟೆ. ಹಣಕ್ಕೆ ಆಸೆ ಪಡದೆ ಒಂದು ಹೆಣ್ಣಿಗೆ ಮಾತು ಕೊಟ್ಟರು ಕುರುಡಿಯಾಗಿರೋ ಜಯಶ್ರೀಯ ತಾಯಿಯ ಕೈ ಹಿಡಿದು ಉದ್ಧಾರ ಮಾಡಿದ ಪುಣ್ಯ ಪುರುಷನೇ. ಇದು ಈ ಜಗತ್ತಿಗೆ ನೀನೊಂದು ಉದಾಹರಣೆಯಾಗಿ ಅಮರವಾಗಿರುವಪ್ಪ. ಇದು ಈ ಬಡವನ ಕಾಣಿಕೆ, ಅಲ್ಪವಾದರೂ ಒಪ್ಪಿಗೆಯಿಂದ ಸ್ವೀಕರಿಸು. ಮಹೇಶ್, ಏನಿದು? ಅಂದು ನಾವಿಬ್ಬರು ಹೈಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಕೂಡಿ ಕಲಿಯುತ್ತಿರುವಾಗ ನಾನು ಡಾಕ್ಟರ್ನಾಗಿ ತೀರುತ್ತೇನೆಂದು ದೃಢ ಸಂಕಲ್ಪದಿಂದ ಹೇಳುತ್ತಿದ್ದೀಯಲ್ಲ, ಈಗ ನೀನು? ಈಗ ನಾನು ಕನ್ನಡ ಶಾಲಿ ಮಾಸ್ತರ್ನಾಗಿದ್ದೀನಪ್ಪ. ಯಾಕೆ ಮುಂದೆ ಓದಲಿಲ್ಲ ಮಹೇಶ್? ಕಲಿತು ಡಿಗ್ರಿ ಮುಗಿಸಿ ಡಾಕ್ಟರ್ನಾಗಬೇಕೆಂಬ ನನ್ನ ಬಲವಾದ ಆಶೆಗೆ ವಿಧಿ ಪೆಟ್ಟು ಕೊಟ್ಟಿದ್ದು ಜಗದೀಶ್. ಕಂಡವರ ಕೈ ಕಾಲು ಹಿಡಿದು ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಿ ನಿಂತಿದ್ದ ನನ್ನ ತಂದೆಯವರು ತೀರಿಕೊಂಡರು. ಅದಾದ ಮೇಲೆ ನನ್ನ ಬಲವಾದ ಆಶೆಗೆ ಕೈ ಮುಗಿದು ಹೊಟ್ಟೆ ಬಟ್ಟೆಗಾಗಿ ಕನ್ನಡ ಶಾಲಿ ಮಾಸ್ತರ್ನಾಗಿ ಕಾಲ ಕಳೆಯುತ್ತಿದ್ದೇನೆ. ಕೂಡಲೇ ನನಗೆ ತಿಳಿಸಬಾರದಾಗಿತ್ತು ಮಹೇಶ್. ಶ್ರೀಮಂತರೇ ಸಮಾಜದ ಸರಪಳಿಯಾಗಿರುವ ಈ ಕಾಲದಲ್ಲಿ ನಿನ್ನಂತ ಯುವಕರು ಒಂದಾಗಿ ಆ ಸ್ವಾರ್ಥ ಸರಪಳಿಯನ್ನು ಹರಿದು ಹಾಕಬೇಕು ಮಹೇಶ್. ಇಂದಿನಿಂದ ಮತ್ತೆ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸು. ನಿನಗೆ ನಾನು ಸಹಾಯ ಮಾಡುತ್ತೇನೆ. ಅಪ್ಪ, ನನ್ನ ಮಾವ ನನಗಾಗಿ ಕೊಟ್ಟ ವರದಕ್ಷಿಣೆ ಹಣ ಮೊದಲು ಕೊಡಿ. ನಿನ್ನಂತ ದರಿದ್ರ ದಾನವನ ವರದಕ್ಷಿಣೆ ಹಣ ನನಗೇಕೆ ಬೇಕು? ತೆಗೆದುಕೋ ಹಣ. ಮಹೇಶ್, ತೆಗೆದುಕೋ ಈ ಹಣವನ್ನು. ಇದು ಈ ಬಡವನ ಅಲ್ಪ ಕಾಣಿಕೆ. ಇದನ್ನು ಸ್ವೀಕರಿಸಿ ನಿನ್ನಿಚ್ಛೆಯಂತೆ ದೊಡ್ಡ ಡಾಕ್ಟರ್ನಾಗಿ ನನ್ನ ಆಸೆ ಪೂರೈಸಿಕೊಡಲೇಬೇಕು. ಜಗದೀಶ್, ಬೇಡಪ್ಪ ಬೇಡ. ಈಗಾಗಲೇ ನಿನ್ನ ತಂದೆಯವರ ಮದುವೆ ಚಳುವಳಿ ಹೂಡಿ ಕೇಡು ಹೊತ್ತಿರಿಸುವೆ. ಈಗ ಈ ಹಣವಷ್ಟು ನನಗೆ ಕೊಟ್ಟು ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದೇ ಆದರೆ ಈ ನಿನ್ನ ಮನೆ ಅಷ್ಟೇ ಅಲ್ಲ, ಈ ಸಮಾಜವು ಕೂಡ ಕಲ್ಲೆಸೆದು ಕೊಂದಾಕೀತು. ಈ ಸ್ವಾರ್ಥ ಸಮಾಜದಲ್ಲಿ ಹೇಡಿಯಾಗಿ ಜೀವಿಸುವ ಆಸೆ ನನಗಿದ್ದರಲ್ಲವೇ ನಾನು ಹೆದರುವುದು. ಪ್ರಾಣ ಬಿಡುವ ಮುಂಚೆ ನಿನ್ನಂತ ಗೆಳೆಯನೊಬ್ಬನ ಉದ್ಧಾರ ಮಾಡಿ ಉಸಿರು ಬಿಡುತ್ತೇನೆ. ತೆಗೆದುಕೋ ಈ ಹಣವನ್ನು. ಜಗದೀಶ, ನೀನು ದೇವರು. ಕತ್ತಲೆ ಕಳೆದ ನನ್ನ ಬಾಳಿಗೆ ದಾರಿದೀಪವಾದೆ ಅಪ್ಪ. ನಿನ್ನ ಆಶೀರ್ವಾದದಿಂದ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನಾನೊಬ್ಬ ಡಾಕ್ಟರ್ನಾಗಿ ಬಂದು ಕುರುಡಿಯಾಗಿರೋ ನನ್ನ ಅತ್ತಿಗೆ ಜಯಶ್ರೀಗೆ ಇಂದಿಲ್ಲ ನಾಳೆ ಆದರೂ ನಂದಿ ಹೋದ ಬಾಳ ಜ್ಯೋತಿಯನ್ನು ಅವಳಿಗೆ ಇಡುತ್ತೇನೆ. ತೆಗೆದುಕೊಳ್ಳಪ್ಪ ನಿನ್ನ ವರದಕ್ಷಿಣೆ ಹಣವನ್ನು. ನೋಡ್ರಿ, ಎಲ್ಲಾರು ಕೂಡಿದ ಜನ ಎಲ್ಲ ಎಷ್ಟು ಚಂದ ಕೂಡಿರಿ. ನಮ್ಮ ಜಗದೀಶ್ ಅಪ್ಪವರು ಆ ಕುರುಡಿಗೆ ಬಾಳ ಕೊಟ್ರ. ನೋಡಿ ಸ್ವಲ್ಪ ನಾಚ್ರಿ. ಆ ಕುರುಡಿಗೆ ಬಾಳ ಕೊಟ್ಟಾರ. ಆದ್ರ ಈ ಕುಂಟಿಗೊಬ್ರು ಯಾವ ಕೈ ಹಿಡಿದು ಕರ್ಕೊಂಡು ಹೋಗೋ ಬರವಲ್ಲ. ಜಗದೀಶಪ್ಪನ ತ್ಯಾಗ ಬುದ್ಧಿ ನೋಡಿ ನನಗೂ ಬಹಳ ಕೆಟ್ಟ ಅನ್ಸೈತ್ಲಿ ಕಾಳು. ನಾನು ನಿನ್ನ ಕೈ ಹಿಡಿತೀನಿ, ಬಾ ಕಾಳಿ. ಅಯ್ಯಯ್ಯ, ಬಾರ ಸೂರ. ಆ ಕಡೆದ ಬಾಯಿ ಕಿಸ್ಕೊಂಡು ಹಲ್ ಕಿಸ್ಕೊಂಡು ಬಂದಿಲ್ಲ. ಅದೊಂದು ಕೈ ಮುರಿದು ಕೈಯಾಗ ಕೊಟ್ಟೇನೆ. ಸರಿ ಆಚಾರ್ಯರೇ, ಪ್ರಾರಂಭಿಸಿ ಮಂತ್ರ. ನೀವು ಕೂತ್ಕೊಳ್ಳಿ. ದೇವಲಗ್ನಂ ತಾರಾಬಲಂತು ದೇವಾ ವಿದ್ಯಾಬಲಂ ದೈವಬಲಂತು ದೇವಾ ಸುಮೂರ್ತಿ ಸಾವಧಾನ.
ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ರಿ, ಊಟ ಮಾಡೋದು ಯಾರು ಹೋಗ್ಬೇಡ್ರಿ, ಆಯಾರ ಏನ್ ತರಕ್ ಹೋಗ್ಬೇಡ್ರಿ.